ಹಲೋ ಗೈಸ್, ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೆ. ಏನಪ್ಪಾ ಅಂದ್ರೆ ನಮ್ಮ ಆರ್ ಸಿ ಬಿ ಅವರು ಫೈನಲ್ ಅಲ್ಲಿ ಹೋಗಿದ್ದಾರೆ. ಇನ್ನು ಒಂದೇ ಮ್ಯಾಚ್ ಬಾಕಿ ಇರೋದು. ಈ ಸಲನೂ ಕಪ್ ನಮ್ದಾಗಕ್ಕೆ, ಈ ಸಲನೂ ಕಪ್ ನಮ್ದೇ ಆಗ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಾರೆ, ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಗಣೇಶ್, ನಮ್ಮ ಆರ್ ಸಿ ಬಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ. ಏನ್ ಹೇಳ್ತೀಯ? ಪ್ರತಿಯೊಂದರಲ್ಲೂ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ. ಸೊ ಅದಕ್ಕಾಗಿನೇ ನಮ್ಮ ಆರ್ ಸಿ ಬಿ ಇವಾಗ ಟೇಬಲ್ ಟಾಪ್ ಅಲ್ಲಿ ಇರೋದು, ಫೈನಲ್ಸ್ ಗೆ ಹೋಗಿರೋದು. ಸೊ ಇನ್ನೊಂದು ಸ್ಟೆಪ್, ಲಾಸ್ಟ್ ಸ್ಟೆಪ್ 2024 ಅಲ್ಲಿ ಏನಾಗಿತ್ತು, ಆರ್ ಸಿ ಬಿ ಕಪ್ ನ ಹೊಡಿತು ಆ ರೀತಿ. ಸೊ ಈ ಸೀಸನ್ 2026 ಅಲ್ಲಿ ಕೂಡ ಕಪ್ ಗೆಲ್ತಾರೆ. ನನ್ನ ಪ್ರಕಾರ ಒಳ್ಳೆ ಕಾಂಬಿನೇಷನ್ ಇರುವಂತ ಟೀಮು. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಮತ್ತೆ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ. ಹೌದು, ಏನು ಅಂದ್ರೆ ನಮ್ಮ ಆರ್ ಸಿ ಬಿ ಫೈನಲ್ ಅಲ್ಲಿ ಇದ್ದಾರೆ. ಇನ್ನು 2 ಟೀಮ್ಸ್ ಯಾರು ಕ್ವಾಲಿಫೈ ಆಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಸೊ 3 ಟೀಮ್ಗೆ ಚಾನ್ಸ್ ಇದೆ. ಟಾಪ್ 3 ಟೀಮ್ಸ್ ನೋಡಕ್ ಹೋದ್ರೆ ಮುಂಬೈ ಇಂಡಿಯನ್ಸ್ ಚಾನ್ಸ್ ಇದೆ, ಡಿಸಿ ಚಾನ್ಸ್ ಇದೆ, ಮತ್ತೆ ಜಿಟಿ ಚಾನ್ಸ್ ಇದೆ. ಈ ಇರೋ 2 ಮ್ಯಾಚ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಟೀಮ್ಸ್ಗೂ, ಎಕ್ಸ್ಪೆಷಲಿ ಡಿಸಿ ಮತ್ತೆ ಮುಂಬೈ ಇಂಡಿಯನ್ಸ್, ಜಿಟಿಗೆ. ಹೌದು, ಮೇನ್ಲಿ ರನ್ ರೇಟ್ ತುಂಬಾ ಮ್ಯಾಟರ್ ಆಗ್ತದೆ. ಯಾಕಂದ್ರೆ ಯಾವ ಟೀಮ್ ಗೆದ್ದೆ, ಯಾವ ಟೀಮ್ ಸೋತರು, ಈ ರನ್ ರೇಟ್ ಅನ್ನೋದು ಜಾಸ್ತಿ ಆಗ್ತದೆ. ಯಾಕಂದ್ರೆ 6 ಪಾಯಿಂಟ್ಸ್ 2 ಟೀಮ್ಸ್ ಅಲ್ಲಿ ಇದೆ, 8 ಪಾಯಿಂಟ್ಸ್ 1 ಟೀಮ್ ಇದೆ. ಗುಜರಾತ್ 8 ಪಾಯಿಂಟ್ಸ್ ಇದೆ, ಮತ್ತೆ ಡಿಸಿ ಮತ್ತೆ ಎಂಐ 6 ಪಾಯಿಂಟ್ಸ್ ಇದೆ. ಇನ್ ಕೇಸ್ ಫಸ್ಟ್ ಮ್ಯಾಚ್ ಅಲ್ಲಿ ಗುಜರಾತ್ ಮತ್ತೆ ಎಂಐ ಮ್ಯಾಚ್ ಇದೆ. ಅದ್ರಲ್ಲಿ ಏನಾದ್ರೂ ಎಂಐ ಅವ್ರು ಗೆದ್ರೆ ಅವ್ರದ್ದು 8 ಪಾಯಿಂಟ್ಸ್ ಆಗ್ತದೆ. ಅದರಲ್ಲಿ ರನ್ ರೇಟ್ ಮ್ಯಾಟರ್ ಆಗ್ತದೆ. ಜಿಟಿ ಅವ್ರು ಗೆದ್ರೆ ಯಾವುದೇ ರನ್ ರೇಟ್ ಮ್ಯಾಟರ್ ಆಗಲ್ಲ ಜಿಟಿಗೆ, ಯಾಕಂತಂದ್ರೆ 10 ಪಾಯಿಂಟ್ ಆಗಿ ಕ್ವಾಲಿಫೈ ಆಗ್ಬಿಡ್ತಾರೆ. ಇನ್ನ ನೆಕ್ಸ್ಟ್ ಮ್ಯಾಚ್ ನೋಡೋದಾದ್ರೆ ಯುಪಿ ಮತ್ತೆ ಡೆಲ್ಲಿ ಇರ್ತದೆ. ಯುಪಿ ಏನಾದ್ರೂ ಗೆದ್ರೆ ಮತ್ತೆ ಮುಂಬೈಗೆ ಸಂಕಷ್ಟ. ಯಾಕಂದ್ರೆ ಯುಪಿ ಅವ್ರು ಏನ್ ಗೆದ್ರೆ ಅವರು 8 ಪಾಯಿಂಟ್ಸ್ ಆಗಿ, ಡೆಲ್ಲಿ ಅವ್ರು ಏನ್ ಗೆದ್ರೆ ಅವ್ರದ್ದು 8 ಪಾಯಿಂಟ್ಸ್ ಆಗಿ ಟಾಪ್ ಹೋಗ್ತಾರೆ. ಇನ್ ಕೇಸ್ ಏನಾದ್ರೂ ಸೋತಾರೆ ಎಂಐಗೆ ಮತ್ತೆ ಡಿಸಿಗೆ ಫೈಟ್ ಬೀಳುತ್ತೆ, ಅದು ರನ್ ರೇಟ್ ಅಲ್ಲಿ. ನನ್ನ ಪ್ರಕಾರ ಈ ಸೀಸನ್ ಗುಜರಾತ್ ಅವ್ರು ಗೆಲ್ತಾರೆ ಮುಂಬೈ ವರ್ಸಸ್ ಡಿಸಿ, ಮುಂಬೈ ಇಂಡಿಯನ್ಸ್ ಜಿಟಿ ಮ್ಯಾಚ್ ಅಲ್ಲಿ. ಸೊ ಡಿಸಿ ಮತ್ತೆ ಯುಪಿ ಮ್ಯಾಚ್ ಅಲ್ಲಿ ಡಿಸಿ ಗೆಲ್ಲುತ್ತೆ. ಯಾಕಂತಂದ್ರೆ ಈ ಸೀಸನ್ ಅಲ್ಲಿ ಡಿಸಿ ಕಂಪೇರ್ ಮಾಡಿದ್ರೆ ಯುಪಿ ವಾರಿಯರ್ಸ್ ತುಂಬಾ ಒಂದು ಡಮ್ಮಿ ಟೀಮ್ ಅಂತ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ಸ್ವಲ್ಪ ಅಡ್ವಾಂಟೇಜ್ ಏನು ಅಂದ್ರೆ ಎಂಐ ಅವ್ರಿಗೆ ಇದೆ. ಯಾಕಂದ್ರೆ ಅವ್ರ ರನ್ ರೇಟ್ ಅಲ್ಲಿ ಸ್ವಲ್ಪ ಟಾಪ್ ಅಲ್ಲಿ ಇದ್ದಾರೆ. ರನ್ ರೇಟ್ ಪ್ಲಸ್ ಅಲ್ಲಿ ಇದೆ, ನೆಟ್ ರನ್ ರೇಟ್ ಪ್ಲಸ್ ಅಲ್ಲಿ ಇದೆ ಮುಂಬೈ ಇಂಡಿಯನ್ಸ್ಗೆ. ಬಟ್ ಪಾಯಿಂಟ್ಸ್ 6 ಇರೋದು. ಇನ್ನೊಂದು ನೋಡಕ್ ಹೋದ್ರೆ ಮುಂಬೈ ಇಂಡಿಯನ್ಸ್ ಅವ್ರ ಬ್ಯಾಟಿಂಗ್ ಲೈನಪ್ ಅಂತೂ ಸಖತ್ತಾಗಿದೆ. ಫಸ್ಟ್ ಎವರ್ WPL 100 ಬಂದಿದೆ ನ್ಯಾಟ್ ಸ್ಕೀವರ್ ಬಂಟ್ ಅವರಿಂದ. ನಾವು ನಮ್ಮ ಆರ್ ಸಿ ಬಿ ಕಡೆಯಿಂದ ಬರ್ತದೆ, ನಮ್ಮ ಸ್ಮೃತಿ ಮಂದಣ್ಣ ಹೊಡಿತಾರೆ, ಇಲ್ಲ ಗ್ರಾಸ್ ಹ್ಯಾರಿಸ್ ಹೊಡಿತಾರೆ ಅನ್ಕೊಂಡಿದ್ವಿ ನಾವು. ನಮ್ಮ ಎಕ್ಸ್ಪೆಕ್ಟೇಷನ್ ಆ ತರ ಇತ್ತು. WPL ಅಲ್ಲಿ 99 ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಸೊ ಇವಾಗ 100 ನ ಸ್ಕೋರ್ ಮಾಡಿ ಫಸ್ಟ್ ಎವರ್ WPL 100 ನ ಫಾರಿನ್ ಪ್ಲೇಯರ್ ಆಗಿರೋ ನ್ಯಾಟ್ ಸ್ಕ್ರೀವರ್ ಅವರ ಬಂಟ್ ಅವ್ರ ನೇಮ್ ಅಲ್ಲಿ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ, ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.